ಮೊದಲ ಲೆಗ್ ಇವತ್ತಿಗೆ ಕನ್ಕ್ಲೂಡ್ ಆಗಿದೆ. ಸಾಕಷ್ಟು ಯೋಜನೆಗಳಿತ್ತು. ಹೋದ ವರ್ಷ ಶುರುವಾದಂಥ ಒಂದು ಕನಸು ಮಕ್ಕಳಿಗೆ ಓದೋದ್ರ ಎಲ್ಲರ ಜೊತೆಗೆ ಈ ರೀತಿ ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ಇಡಬೇಕು ಅಂತ. ಆ್ಯಂಡ್ ಇದೆಲ್ಲದ್ರ ಮಧ್ಯದಲ್ಲಿ ಇವತ್ತು ಫಸ್ಟ್ ಡೇ ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ. ಇಂಡೋರ್ ಗೇಮ್ಸ್ ಕೂಡ ತುಂಬ ಚೆನ್ನಾಗಿ ನಡೀತು. ಸ್ಪೆಸಿಫಿಕಲಿ ಫನ್ ಗೇಮ್ಸ್ ತುಂಬ ಚೆನ್ನಾಗಿ ನಡೆದು ಬಂದಿದೆ. ಥ್ರೋ ಬಾಲ್ ಒಂದು ಮೇಜರ್ ಸಕ್ಸಸ್ ಆಗಿತ್ತು. ಸ್ಪೆಸಿಫಿಕಲಿ ವಿಮೆನ್ ಪಾರ್ಟಿಸಿಪೇಷನ್ ಇವತ್ತು ಚೆನ್ನಾಗಿತ್ತು ಆ್ಯಂಡ್ ತುಂಬ ನೆಕ್ ಟು ನೆಕ್ ಗೇಮ್ಸ್ ನಡೀತಾ ಬಂತು. ಸೊ ಥ್ರೋ ಬಾಲ್ ಆ್ಯಂಡ್ ವಿಮೆನ್ ಪಾರ್ಟಿಸಿಪೇಷನ್ ಬಗ್ಗೆ ಮೊದಲು ಮಾತಾಡೋದಾದ್ರೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಾ? ಎಸ್ಪೆಷಲಿ ನಮ್ಮ ಇಂಡಿಯಾ ಫಾರ್ ಐಎಸ್ ಲೋಗೋ ಶೇಪಿಂಗ್ ಲೀಡರ್ಸ್ ಫಾರ್ ನ್ಯೂ ಇಂಡಿಯಾ. ಸೊ ಆ ನಿಟ್ಟಿನಲ್ಲಿ ನಾವು ಕೇವಲ ಇಂಡಿಯಾ ಫಾರ್ ಐಎಸ್ ಒಂದು ಕೋಚಿಂಗ್ ಕೊಡ್ತಕ್ಕಂಥ ಸಂಸ್ಥೆ ಅಲ್ಲ, ನವಭಾರತಕ್ಕಾಗಿ ಒಳ್ಳೆಯ ಲೀಡರ್ಸನ್ನು ನಾವು ಹುಟ್ಟಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಏನು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಆಗ್ಬೋದು, ಇಂಡೋರ್ ಗೇಮ್ಸ್ ಆಗ್ಬೋದು, ಎಲ್ಲ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್ ಇವತ್ತು ಇದನ್ನು ಏನು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಒಂದು ಒಳ್ಳೆಯ ಆಶಾದಾಯಕ ಒಂದು ಏನು ಇನಿಷಿಯೇಟಿವ್ ಇದು. ಮತ್ತೊಂದು ನಾವು ಈಗೆಲ್ಲ ಲಾಸ್ಟ್ ಒಂದು 25-30 ವರ್ಷದಲ್ಲಿ ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಅಂದರೆ ಕೇವಲ ಲೈಬ್ರರಿನಲ್ಲೇ ಕೂತ್ಕೊಂಡು ಓದುವಂಥದ್ದು ಅಥವಾ ಮಕ್ಕಳು ಯಾವಾಗಲೂ ಭಾಳ ಸ್ಟ್ರೆಸ್ಸಲ್ಲೇ ಇರುವಂಥದ್ದು, ಈ ಥರದ್ದೆಲ್ಲ ನೋಡಿದ್ದೀವಿ. ಏನು ನಮ್ಮ ಒಂದು ಅನುಭವ ಇದೆ, ಆ ಅನುಭವದ ಆಧಾರದ ಮೇಲೆ ಮಕ್ಕಳಿಗೆ ಒಂದು ಸ್ವಲ್ಪ ಮಧ್ಯದಲ್ಲಿ ಒಂದು ಗ್ಯಾಪ್ ಬೇಕು, ಎಂಟರ್ಟೈನ್ಮೆಂಟ್ ಬೇಕು, ಸೊ ದಟ್ ಅವರು ಮತ್ತೆ ಈ ಎಕ್ಸಾಮ್ಸ್ಗಳಿಗೆ ರೀಚಾರ್ಜ್ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಇಂಡಿಯಾ ಫಾರ್ ಐಎಸ್ ಅಕಾಡೆಮಿಯ ಒಟ್ಟು ತಂಡ ಈ ಒಂದು ಎಲ್ಲ ಸ್ಪೋರ್ಟ್ಸ್ ಆಕ್ಟಿವಿಟೀಸನ್ನು ಆರ್ಗನೈಸ್ ಮಾಡಿರ್ತಕ್ಕಂಥದ್ದು ಭಾಳ ಒಟ್ಟಲ್ಲಿ ಖುಷಿ ತಂದಿದೆ. ನೀವೆಲ್ಲ ನೋಡ್ತಾ ಇರ್ಬೋದು, ಮಕ್ಕಳು ಇಷ್ಟೊಂದು ಜೋರಾಗಿ ಕಳೆದ 3-4 ಗಂಟೆಯಿಂದ ಮಳೆ ಆಗ್ತಾ ಇದೆ, ಆದರೂ ಕೂಡ ಅವರು ತಮ್ಮ ಒತ್ತಡದ ಜೀವನದಿಂದ ಹೊರಗಡೆ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಒಂದು ಸ್ಪೋರ್ಟಿವ್ ಸ್ಪಿರಿಟನ್ನು ತೋರ್ತಾ ಇದ್ದಾರೆ, ಒಂದು ಫಿಸಿಕಲ್ ಫಿಟ್ನೆಸ್ಸು, ಇದೆಲ್ಲ ಒಂದು ಒಳ್ಳೆಯ ವಿಚಾರ ಅನ್ನುವಂಥದ್ದು. ಪ್ರಶಾಂತ್ ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಸ್ಪೆಸಿಫಿಕಲಿ ಇವತ್ತಿನ ಎಂಟೈರ್ ದಿನ ನೋಡಿದ್ರೆ ವಿಮೆನ್ ಪಾರ್ಟಿಸಿಪೇಷನ್ ತುಂಬಾನೇ ಸ್ಟ್ರಾಂಗ್ ಆಗಿತ್ತು ಆ್ಯಂಡ್ ತುಂಬಾನೇ ಇಂಟ್ರೆಸ್ಟ್ ತಗೊಂಡು ಪಾರ್ಟಿಸಿಪೇಟ್ ಮಾಡೋದು. ಥ್ರೋ ಬಾಲ್ ಅನ್ನೋದನ್ನ ಫಸ್ಟ್ ಟೈಮ್ ಆರ್ಗನೈಸ್ ಮಾಡೋಕ್ಕಾಯಿತು. ಲಾಸ್ಟ್ ಟೈಮ್ ಪಾರ್ಟಿಸಿಪೇಷನ್ ಇಲ್ಲ, ಈ ಸರಿ 4 ಟೀಮ್ ಇತ್ತು. ತುಂಬ ನೆಕ್ ಟು ನೆಕ್ ಆ್ಯಂಡ್ ತುಂಬ ಸ್ಪಿರಿಟೆಡ್ ಪಾರ್ಟಿಸಿಪೇಷನ್ ಇತ್ತು. ನೀವು ಕೂಡ ಕಂಟಿನ್ಯೂಸ್ ಆಗಿ ಅದನ್ನು ವಾಚ್ ಮಾಡ್ತಾ ಇದ್ರಿ. ಥ್ರೋ ಬಾಲ್ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ವಿಶೇಷವಾಗಿ ನಮ್ಮ ಹೆಣ್ಮಕ್ಳು ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್ ಹೆಣ್ಮಕ್ಳು ಅವರ ಲೈಬ್ರರಿಗಳನ್ನು, ಅವರ ಪಿ ಜಿಯನ್ನು ಬಿಟ್ಟು ಹೊರಗಡೆ ಬಂದು ಇವತ್ತು ಬೇರೆ ನಮ್ಮ ಎಲ್ಲ ಮಕ್ಕಳ ಜೊತೆ ಇವತ್ತು ಏನು ಥ್ರೋ ಬಾಲ್ ಆಗ್ಬೋದು, ಈವನ್ ಬ್ರೇಕಿಂಗ್ ದಿ ಪಾಟ್ ಅಥವಾ ಬಾಲ್ ಇನ್ ದಿ ಬಕೆಟ್, ಇನ್ನೊಂದು ಲೆಮನ್ ಆ್ಯಂಡ್ ಸ್ಪೂನ್, ಇದೆಲ್ಲ ನಾನು ನೋಡ್ತಾ ಇದ್ದೆ. ಆ ಮಕ್ಕಳ ಏನು ಎಷ್ಟೋ ದಿನದ ಒಂದು ಒತ್ತಡ ಅದು ರಿಲೀಸ್ ಆದಂಗೆ ನನಗೆ ನಿಜವಾಗ್ಲೂ ಫೀಲ್ ಆಗ್ತಾಯಿತ್ತು. ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಪ್ರೋಗ್ರಾಮ್ಸನ್ನು ಆಯೋಜನೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಆಗೋಣ. ಮತ್ತು ನಾಳೆ ಬ್ಯಾಡ್ಮಿಂಟನ್ ಕೂಡ ಇದೆ ಆಫ್ಟರ್ನೂನು, ನಮ್ಮ BBMP ಇದರಲ್ಲಿ ಕೋರ್ಟಲ್ಲಿದೆ. ಅದೇ ರೀತಿ 14ನೇ ತಾರೀಕು ನಮ್ಮಲ್ಲಿ ಏನು ಮಕ್ಕಳಿಗೆ ಕಾವ್ಯ ವಾಚನ ಇದೆ, ಸಿಂಗಿಂಗ್ ಇದೆ, ಡ್ಯಾನ್ಸ್ ಇದೆ, ಮತ್ತು ಬೇರೆ ಬೇರೆ ಥರದ ಆ್ಯಕ್ಟಿವಿಟೀಸ್ಗಳು, ಇಂಡೋರ್ ಆ್ಯಕ್ಟಿವಿಟೀಸ್ ಇದೆ. ಏನು ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಈ ಕಾರ್ಯಕ್ರಮವನ್ನು ಇಂಡಿಯಾ ಫಾರ್ ಐಎಸ್ ಆಯೋಜನೆ ಮಾಡ್ತಾಯಿದೆ, ಮುಂದಿನ ದಿನಗಳಲ್ಲೂ ಕೂಡ ಮಾಡುತ್ತೆ. ಈ ಎಲ್ಲ ಆ್ಯಕ್ಟಿವಿಟೀಸ್ಗೂ ಕೂಡ ನಮ್ಮ ಏನು ಸಿವಿಲ್ ಸರ್ವಿಸ್ ಆಸ್ಪಿರೆಂಟು ಭಾಗವಹಿಸಬೇಕು. ಅವ್ರಿಗೋಸ್ಕರ ಅಕಾಡೆಮಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ, ಅದನ್ನು ಸದುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಅದೇ ನನಗೆ ಹೆಚ್ಚು ಖುಷಿ ಇರತಕ್ಕಂಥ ವಿಚಾರ. ಈ ರೀತಿ ಒಂದು ಟೂರ್ನಮೆಂಟ್ನ ಇಷ್ಟು ರಿಯಲೈಸ್ ಮಾಡೋದಕ್ಕೆ ಇದ್ರ ಹಿಂದೆ ಸಾಕಷ್ಟು ಜನರ ಶ್ರಮ ಇರುತ್ತೆ. ಎಂಟೈರ್ ಟೀಮ್ ಕಳೆದ ಸುಮಾರು ಒಂದು 2 ವಾರದಿಂದನೂ ಕೂಡ ಇದ್ರ ಹಿಂದೆ ಇದೆ. ಆ್ಯಂಡ್ ಅದು ಡಿಸೈನಿಂದ ಹಿಡ್ಬೋದು, ಪ್ರಮೋಷನ್ಸಿಂದ ಹಿಡ್ಬೋದು, ಎಲ್ಲ ದೃಷ್ಟಿಯಿಂದ ತಮ್ಮ ರೆಗ್ಯುಲರ್ ಕೆಲಸಗಳ ಮಧ್ಯೆ ಕೂಡ ಇದಾಗಿದೆ. ಸೊ ನಮ್ಮ ಎಂಟೈರ್ ಟೀಮ್ಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಾ? ಇಂಡಿಯಾ ಫಾರ್ ಐಎಸ್ ಒಟ್ಟು ತಂಡ ಕಳೆದ ಈಗ ಒಂದು 10 ದಿನ ಅಥವಾ ಒಂದು 15 ದಿನದಿಂದ ಕಳೆದ ವರ್ಷ ಮಾಡಿದ್ದೀವಿ. ಈ ಒಂದು ಅಭಿಯಾನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತೇಳಿ ಯಾರು ಕೂಡ ಇಂಡಿಯಾ ಫಾರ್ ಐಎಸ್ ತಂಡ ಕೆಲಸವನ್ನೇ ಹೇಳಿಸ್ಕೊಂಡಿಲ್ಲ. ಅವರವ್ರ ಜವಾಬ್ದಾರಿಯನ್ನು ಒಂದು ಫ್ಯಾಮಿಲಿನಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಿದ್ರೆ ಒಟ್ಟಾಗಿ ಸೇರಿಕೊಂಡು ನಗ್ನಗ್ತಾ ಜವಾಬ್ದಾರಿಯಿಂದ ಮಾಡ್ತಾರೆ. ಆ ಥರ ನಮ್ಮ ಒಟ್ಟು ತಂಡ ಮಾಡಿದೆ. ಸೊ ಅದಕ್ಕೋಸ್ಕರ ಒಟ್ಟು ಇಂಡಿಯಾ ಫಾರ್ ಐಎಸ್ ತಂಡಕ್ಕೆ ಅಭಿನಂದನೆಗಳು. ಜವಾಬ್ದಾರಿಯನ್ನು ಹೊತ್ತಿದ್ದಕ್ಕಾಗಿ ಧನ್ಯವಾದಗಳನ್ನು ಕೂಡ ನಾನು ಸಲ್ಲಿಸ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ನಾಳೆ ಮತ್ತೆ ಮೀಟ್ ಮಾಡೋಣ. ಬ್ಯಾಡ್ಮಿಂಟನ್ ಸಾಕಷ್ಟು ಕಾಂಪಿಟೇಟಿವ್ ಆಗಿರುತ್ತೆ. 24 ಟೀಮ್ಸ್ ನಾಳೆಗೆ ಶಾರ್ಟ್ ಲಿಸ್ಟ್ ಆಗಿದೆ. ಮಿಕ್ಸ್ಡ್ ಡಬಲ್ಸ್, ಒಂದೇ ಟೀಮಲ್ಲಿ ಒಬ್ಬ ಮೆನ್ ಆ್ಯಂಡ್ ವಿಮೆನ್ ಎರಡೂ ಕೂಡ ಇರುತ್ತೆ. ಎಲ್ಲ ದೃಷ್ಟಿಯಿಂದ ನಾಳೆ ಮತ್ತೆ ಮೀಟ್ ಮಾಡೋಣ. ಆ್ಯಂಡ್ ಫ್ರೀಡಮ್ ಫೆಸ್ಟ್ ಫಸ್ಟ್ ಡೇ ವೆರಿ ಬ್ರಿಲಿಯಂಟ್ ಆ್ಯಂಡ್ ಕಮಿಂಗ್ ಟು ಅನ್ ಎಂಡ್ ಆನ್ ಅ ಸಚ್. ವೆದರ್ಸ್ ಆನ್ ಆ್ಯಂಡ್ ಆಫ್ ಇದ್ರೂ ಕೂಡ ಲಾಸ್ಟ್ಲಿ ಇವತ್ತು ಎಂಟೈರ್ ಗೇಮ್ಸ್ ಎಲ್ಲವೂ ಕೂಡ ಗ್ರೌಂಡಲ್ಲೇ ನಡೆದಿದೆ. ಸೊ ಆ ದೃಷ್ಟಿಯಿಂದ ಇಟ್ಸ್ ಬೀನ್ ಅ ಲಾಟ್ ಆಫ್ ಕೋಆಪರೇಷನ್. ಥ್ಯಾಂಕ್ ಯು ಸೊ ಮಚ್. ನೀವು ಎಂಟೈರ್ ಡೇ ಬೆಳಗ್ಗೆಯಿಂದನೂ ಸಂಜೆ ತನಕ ನಮ್ಮ ಜೊತೆಲೇ ಇದ್ದು ಎಲ್ಲಕ್ಕೂ ಜೊತೆಗೂಡಿದ್ದೀರಾ. ನಿಮಗೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ಆಲ್ ಇಂಡಿಯಾ ಫಾರ್ ಐಎಸ್ ಟೀಮ್. ಥ್ಯಾಂಕ್ ಯು. ಡೇ 1 ಹ್ಯಾಸ್ ಕಮ್ ಟು ಅನ್ ಎಂಡ್. ಈ ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡಬೇಕು ಅಂತ ಇಚ್ಛೆ ಪಟ್ಟು ಸಾಕಷ್ಟು ಪ್ಲಾನಿಂಗ್ ನಡೆಸಿ ಕೊನೆಗೆ ಇವತ್ತು ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಎಲ್ಲ ಗೇಮ್ಸ್ನು ಕೂಡ ಇಲ್ಲೇ ನಡೆಸಿದ್ದೀವಿ.
ಈ ಒಂದು ಟೈಮಲ್ಲಿ ನಾಳೆ ಮತ್ತೊಂದು ದಿವಸ ಬಾಕಿ ಇದೆ, ನಾಳೆ ಎಂಟೈರ್ ಡೇ ನಿಮ್ಮ ಕೈಯಲ್ಲಿರುತ್ತೆ. ಸೊ ಇವತ್ತಿನ ಡೇ ಕೊನೆಯಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಇಟ್ಸ್ ಎ ಹ್ಯೂಜ್ ಸಕ್ಸಸ್ ಫಸ್ಟ್ ಆಫ್ ಆಲ್, ಬಿಕಾಸ್ ಯಾಕೆಂದರೆ ಲಾಸ್ಟ್ ಇಯರ್ ಕೂಡ ಮಾಡಿದ್ವಿ ಫಸ್ಟ್ ಇಯರ್. ಸೊ ಲಾಸ್ಟ್ ಇಯರ್ ಮಧ್ಯಾಹ್ನನೇ ಮಳೆ ಬಂದಿದ್ದರಿಂದ ತುಂಬ ಮ್ಯಾಚ್ಗಳು ಇಂಡೋರಲ್ಲೇ ಮಾಡಬೇಕಾಗಿತ್ತು, ತುಂಬ ಚಾಲೆಂಜಸ್ ಕೂಡ ಇತ್ತು. ಆ್ಯಂಡ್ ಈ ಸಲ ಸ್ವಲ್ಪ ಮಳೆ ಬಂದ್ರೂ ಕೂಡ ಮ್ಯಾಚಸ್ಗಳೆಲ್ಲ ಇಲ್ಲೇ ಮಾಡಿದ್ದೀವಿ, ತುಂಬ ಚೆನ್ನಾಗಾಗಿದೆ. ಸೊ ಅದಕ್ಕೆ ಥ್ಯಾಂಕ್ಸ್ ಟು ಎಂಟೈರ್ ಇಂಡಿಯಾ ಫಾರ್ ಐಎಸ್ ಟೀಮ್ ಸರ್. ಸೊ ಇದು ಎಲ್ಲರೂ ಟೀಮ್ ಎಫರ್ಟ್, ನಾಟ್ ಎ ಇಂಡಿವಿಜುವಲ್ ಎಫರ್ಟ್. ಸೊ ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ಬೇಕು ಎಲ್ಲರೂ ಅಷ್ಟೇ. ವಂಡರ್ಫುಲ್. ಸೊ ಇವತ್ತು ಸ್ಪೆಸಿಫಿಕಲಿ ಒಂದು ಗಮನಿಸಬೇಕಾದ ವಿಷಯ ಅಂತಂದ್ರೆ ವಿ ಹ್ಯಾಡ್ ಥ್ರೋಬಾಲ್ ಅಂಡ್ ಥ್ರೋಬಾಲ್ ಅಲ್ಲಿ ವಿ ಹ್ಯಾಡ್ ಅ ವೆರಿ ಟೈಟ್ ಕಾಂಪಿಟೇಷನ್. ಅಂಡ್ ನಿಮ್ಮದೇ ಭಾಷೆಯಲ್ಲಿ ಹೇಳಬೇಕು ಅಂತಂದ್ರೆ 24 ಟೀಮನ್ನ ಮ್ಯಾನೇಜ್ ಮಾಡೋದಕ್ಕೆ ನಾವೇನು ಅಷ್ಟೊಂದು ಕಷ್ಟಪಟ್ಟಿಲ್ಲ, ಬಟ್ 4 ಟೀಮ್ಗೆ ಥ್ರೋಬಾಲ್ ಆಡ್ಸೋದಕ್ಕೆ ತುಂಬಾನೇ ಎಫರ್ಟ್ ಹಾಕಿದ್ವಿ ಅಂತ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಫಸ್ಟ್ ಆಫ್ ಆಲ್ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ, ಅಂದರೆ ನಮ್ಮದು ಥ್ರೋಬಾಲ್ ಟೀಮ್ ಅಷ್ಟು ಬರ್ತಾರೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಲಾಸ್ಟ್ ಇಯರು ಕೂಡ ಥ್ರೋಬಾಲ್ ಇಟ್ಟಿದ್ವಿ, ಬಟ್ ಥ್ರೋಬಾಲ್ಗೆ ಯಾರೂ ಕೂಡ ರಿಜಿಸ್ಟ್ರೇಷನ್ಸ್ ಆಗಿರಲಿಲ್ಲ. ಬಟ್ ಈ ಟೈಮ್ 4 ಟೀಮ್ಸ್ಗಳನ್ನ ಆಡಿಸಿದ್ದೀವಿ, ತುಂಬಾ ಶ್ರಮ ಪಟ್ವಿ 4 ಟೀಮ್ಗೆ ಆಡಿಸೋದಕ್ಕೆ ಕೂಡ. ಬಟ್ ತುಂಬ ಮಜಾ ಇತ್ತು ಸರ್, ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡಿದ್ರು ಥ್ರೋಬಾಲ್ನ. ಆ್ಯಂಡ್ ಫಸ್ಟ್ ಟೈಮ್ ಇಟ್ಸ್ ಎ ಸಕ್ಸಸ್, ಥ್ರೋಬಾಲ್ ಕೂಡ ತುಂಬ ಚೆನ್ನಾಗಾಯಿತು. ಓಕೆ, ನಾಳೆ ಬಗ್ಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು? ಅಂಡ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ವಾಟ್ ಇಸ್ ದಟ್ ಯು ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ಟುಮಾರೋ? ನಾನು ಆಗಲೇ ಹೇಳ್ದಂಗೆ ಈ ವರ್ಷ ಎಲ್ಲ ರಿಫೈನ್ ಮಾಡಿ ದ ಮೋರ್ ಸ್ಮಾರ್ಟರ್ ವೇಯಲ್ಲಿ ಬಂದಿರೋದ್ರಿಂದ ಸೊ ನಾಳೆನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲಾಸ್ಟ್ ಇಯರ್ ಮಾಡಿದಾಗಲೂ ಕೂಡ ಅಲ್ಲಿ ಇಂಡೋರ್ ಶಟಲ್ ಮಾಡಿದಾಗ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ, ಲೇಟ್ ನೈಟ್ ಆಯಿತು. ಬಟ್ ಈ ಸಲ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಜೊತೆಗೆ ಅದಕ್ಕೆ ಅಂತಲೇ ಮುಂಚೆ ಎಲ್ಲ ತಯಾರಿ ಮಾಡ್ಕೊಂಡಿದ್ವಿ. ಸೊ ಫೈನಲ್ ಆಗಿ ಅಲ್ಲೋಗಿ ಬ್ಲಾಸ್ಟ್ ಮಾಡೋದಷ್ಟೇ. Okay, so all the very best for the blast tomorrow. Day Thank you, 1 of Freedom Fest comes to an end. It's been a brilliant day today. ಸಾಕಷ್ಟು ರೀತಿ ಮಳೆ ಬಂದು ಹೋದ್ರೂ ಕೂಡ ಯಾವುದೇ ಮ್ಯಾಚನ್ನ ನಿಲ್ಲಿಸದೆ ಇವತ್ತು ಕಂಟಿನ್ಯೂಸ್ ಡೇ ತುಂಬಾ ಎಫೆಕ್ಟಿವ್ ಆಗಿ ಮುಂದುವರೆದಿದೆ. ಎಂಟೈರ್ ತಂಡ ಶ್ರಮ ವಹಿಸಿದೆ. ಒಳಗೆ ನಡೆದಂಥ ಫನ್ ಗೇಮ್ಸ್ ಆಗ್ಬೋದು, ಹೊರಗಡೆ ನಡೆದಂಥ ಗೇಮ್ಸ್ ಆಗ್ಬೋದು, ಪರದೆಯ ಮುಂದೆ ಇರೋರು ಪರದೆಯ ಹಿಂದೆ ಇರೋರು ಎಲ್ಲರೂ ಕೂಡ ನಿಂತಿದ್ರು. ಇದೆಲ್ಲಕ್ಕೂ ಮೀರಿ ಸಾಕಷ್ಟು ಜನ ಸ್ಟೂಡೆಂಟ್ಸು ತಮ್ಮ ಎಲ್ಲ ಕೆಲಸಗಳನ್ನ ಬಿಟ್ಟು ಇವತ್ತು ಆಟಕ್ಕಾಗಿ ಅಂತ ನಿಂತು ಬಂದಿದ್ದಾರೆ. ಇಟ್ಸ್ ಬೀನ್ ಅ ಬ್ರಿಲಿಯಂಟ್ ಡೇ. Freedom Fest is heading towards a massive success after the first year. This is the second year at 2026. This day 2 is waiting tomorrow. We'll have badminton entirely and day 3 on 14th August coming soon. 15th August prize distribution irutte. End of the day today. Congratulations to all the players, all the teams. ನೀವು ಎಲ್ಲರೂ ಕೂಡ winners because the spirit that you showed in the game speaks a lot about your own personality. This ultimately it's your journey and Freedom Fest is yours. All the very best to all of you for tomorrow, and this is signing off for today. Thank you so much.